Happy birthday to you. Happy birthday to you. Happy birthday to Ruchita. Letter 3, 2, 1. Yeah, guys, gift number 2. ಬಾಳು ನೀನು 100 ವರ್ಷ ಇಂದು ಹೀಗೆ ಇರಲಿ ಇರಲಿ ಹರ್ಷ ಹರುಷ. ನಮ್ ವರ್ಷ ಯಾರು ಮಾಡಲ್ಲ. ವರ್ಷ ಅಂದ್ಬಿಟ್ಲು ಜ್ಞಾನ್. ಚಾರ್ಜ್ ವೇಸ್ಟ್ ಮಾರೆ ಬಾ ಹೋಗೋಣ. ಹೆಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಿಶ್ತಾ ಸುದ್ದಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊದಲನೇದಾಗಿ ಸಾರಿ, ನಿಮ್ಮೆಲ್ಲರಿಗೂ ನನ್ನ ತುಂಬ ಇಷ್ಟಪಡೋರು ಪ್ರೀತಿ ಮಾಡೋರು ತುಂಬಾ ಜನ ಇದ್ದೀರಾ ಅಂತ ಗೊತ್ತು ನನಗೆ. ನನ್ನ ವ್ಲಾಗ್ಸ್ನ ಅಷ್ಟು ಇಷ್ಟಪಡ್ತೀರಾ ನೀವೆಲ್ಲರೂ ಅಂತ. ಬಟ್ ಸಾರಿ ಫಾರ್ ದ್ಯಾಟ್, ನಾನು ಇಷ್ಟು ದಿನ ವ್ಲಾಗ್ ಹಾಕಲ್ತಿರೋ ರೀಸನ್ಗೆ, ಬಿಕಾಸ್ ಐ ಜಸ್ಟ್ ವಾಂಟೆಡ್ ಅ ಬ್ರೇಕ್. ಆ್ಯಂಡ್ ಆ ಬ್ರೇಕ್ನ ಈಗ ಮುಗಿಸಿದ್ದೀನಿ. ಇದು ಆ್ಯಕ್ಚುಲಿ ಬಂದು March 2nd, ನನ್ನ ಬರ್ಡೇ ಹಿಂದಿನ ದಿನ. ನನ್ನ ಬರ್ಡೇ ಇದ್ದಿದ್ದು March 3rd. ಬಟ್ ಇವರೆಲ್ಲ ಬಂದು ಅಮ್ಮನ ಸ್ಟೂಡೆಂಟ್ಸ್ ನನಗೋಸ್ಕರ ಪ್ರೀತಿಯಿಂದ ಗಿಫ್ಟ್ ಅಂದರು. ಯಾರ್ಯಾರೆಲ್ಲ ಈ ವರ್ಷ ನನಗೆ ಗಿಫ್ಟ್ ಕೊಟ್ಟರು, ಹೇಗೆ ಸೆಲೆಬ್ರೇಟ್ ಮಾಡಿದೆ ಸಿಂಪಲ್ಲಾಗಿ ಅಂತ ನೀವೆಲ್ಲರೂ ಹೋಗಿ ನನ್ನ ವ್ಲಾಗ್ನ ನೋಡ್ಕೊಂಬನ್ನಿ ಪೂರ್ತಿಯಾಗಿ. ಬಟ್ ಸಾರಿ, ತುಂಬಾ ತಡವಾಗಿ ಹಾಕ್ತಿದ್ದೀನಿ ನನ್ನ ವ್ಲಾಗ್ಸ್ನ. ಸೊ ಆದಷ್ಟು ಅಡ್ಜಸ್ಟ್ ಮಾಡಿಕೊಂಡು ಪ್ರೀತಿಯಿಂದ ಎಲ್ಲರೂ ನನಗೆ ಇಷ್ಟಪಡ್ತೀರಾ ಅಂತ ಅನ್ಕೊತೀನಿ. ಓಕೆ, ವಾಟ್ ಇಸ್ ದಟ್ ಬ್ಯೂಟಿಫುಲ್ ಗಿಫ್ಟ್? ನಾನು ಚೆನ್ನಾಗಿ ಪ್ಯಾಕೇಜಿಂಗ್ ಹೌದಾ? ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಲೆಟರ್ ಕೊಟ್ಟಿದ್ಯಾ ಏನಾದ್ರ? ಐಸ್ ಗ್ಲಾಸ್ ಮಾಡಿ. ಲೆಟರ್ ಅನ್ಸುತ್ತೆ ಅದ್ರ ಪ್ರಕಾರ ಇದು ಲೆಟರ್. 3, 2, 1. ಥ್ಯಾಂಕ್ ಯು. ನಾಳೆ ಹಾಕೊಂಡ್ಬೇಕು. ಆಯ್ತು, ಹಾಕೊಂತೀನಿ. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ. ಅಡ್ವಾನ್ಸ್ ವೆಲ್ಕಮ್. ಅಡ್ವಾನ್ಸ್ ಥ್ಯಾಂಕ್ ಯು. ಒಂದು ನಿಮಿಷ ಇರು. ನಮ್ಮ ಸ್ಟೂಡೆಂಟ್ಸ್ ಒಬ್ಬ ಪ್ರೀತಿಯಿಂದ ಗಿಫ್ಟ್ ಕೊಟ್ಟಿದ್ದಾರೆ ಗೈಸ್. ಬಂದ್ರೋ ಇಲ್ಲಿ. ದಿಸ್ ಇಸ್ ಮದಿಹಾ. ನಮ್ನೇನ ಆಲ್ವೇಸ್ ಸ್ಪೆಕ್ಸ್ ಗರ್ಲ್. ದಿಸ್ ಇಸ್ ನವನೇನ್. ಸ್ಟೂಡೆಂಟ್ಸ್ ಎಲ್ಲ ಒಬ್ಬ ನನಗೋಸ್ಕರ ಗಿಫ್ಟ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ನೈಸ್. ಏ ಸಕ್ಕತ್ತಾಗಿದೆ. ಇನ್ ಅಡ್ವಾನ್ಸಾ? ಥ್ಯಾಂಕ್ ಯು ಗೈಸ್. ಗಿಫ್ಟ್ ನಂಬರ್ 2. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನನಗೆ ಇಷ್ಟೊಂದು ಗಿಫ್ಟ್ ಬರ್ತಿರೋದು ಗೈಸ್. ಥ್ಯಾಂಕ್ ಯು ಜಿಜು. ಚಪ್ಪಳೆ ಅಪ್ಪ, ಏನ್ ಗಿಫ್ಟ್ ತಗೊಂಡ್ಬರ್ಬೇಕು ನಾಳೆ ನೀನು? Happy birthday to you. Happy birthday to you. Happy birthday to you, Lucy. Happy birthday to you, Lucy. Tighty. Happy birthday to Ruchita. Avava bare build up. Hey, ರುಚಿತಂಗೆ ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ ನನಗೆ. Happy birthday Ruchita. Happy birthday. Thank you. Happy birthday. Happy birthday. Happy birthday. ಹ್ಯಾಪಿ ಬರ್ಡೇ ಹೇಳು. ಚಿಂಪು ಹ್ಯಾಪಿ ಬರ್ಡೇ. Chimpu. ಏ ಥ್ಯಾಂಕ್ ಯು ಚಿಂಪು. ಜೀಜು ಸೇಮಿ ಹ್ಯಾಪಿ ಬರ್ಡೇ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯ. ಥ್ಯಾಂಕ್ ಯು ಜೀಜು. ಸಿಡಿ ಹ್ಯಾಪಿ ಬರ್ಡೇ. Happy birthday. ಚೈತನ್ಯ ಸಾಂಗ್. ಥ್ಯಾಂಕ್ ಯು. ಚೈತನ್ಯಕ್ಕೆ ಬಾಲಕ ಇವ್ರು ನೋಡಿ ನನ್ಗೆ ಹ್ಯಾಪಿ ಬರ್ಡೇ ಹೇಳಿ. ಹೇಳಿ ಹ್ಯಾಪಿ ಬರ್ಡೇ ಹೇಳಿ. Guys, happy birthday guys. It's my birthday guys. Arga birthday guys. ಬಾಳು ನೀನು 100 ವರ್ಷ ಇಂದು ಹೀಗೆ ಇರಲಿ ಇರಲಿ ಹರ್ಷ ಹರುಷ. ಯೂಟ್ಯೂಬ್ ಅಲ್ಲಿ ಆಗುಮಾಲ. ಆಮೇಲೆ ಅಷ್ಟೇ. ಓ ನಾನು ಇವ್ರಿಗೆ ಹ್ಯಾಪಿ ಬರ್ಡೇ ಅಂತ ಒಂದು ಏನು ಹಾಕೊಂಬಂದಿಲ್ಲ ನನಗೆ ಅಂತ ಅಂದಿದ್ದೀನಿ. ನೋಡಿ ಕಾಪ್ರೇಟ್ ಬರುತ್ತೆ ಹಿಂಗೆ ಮಾಡಿದ್ರೆ. ಅಡ್ವರ್ಟೈಸ್ ಬಿಡ ಬರಲ್ಲ. ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ನಮ್ಮ ವರ್ಷ ಯಾರು ಮಾಡಲ್ಲ. ವರ್ಷ ಅಂದ್ಬಿಟ್ಲು ಜ್ಞಾನ್. ಚಾರ್ಜ್ ವೇಸ್ಟ್ ಮಾರೆ ಬಾ ಹೋಗೋಣ. ಬಾಯ್, ಸಿ ಯು. ಟಾಟಾ ಬಾಯ್. ಏನು ಫಸ್ಟ್ ಟೈಮ್ ಅಲ್ಲ ಇದೆಲ್ಲ ನೋಡ್ತಿರೋದು, ಅದಕ್ಕೆ ನನ್ನ ಜೊತೆ ಇದೆಲ್ಲ ಕಲ್ತ್ಕೊಳ್ಳಿ. ಅದಕ್ಕೆ ಅವಾಗ ಟ್ರಿಪ್ ಬರ್ತಾ ಇರಲಿ.
ಆ್ಯಂಡ್ ಇಲ್ಲಿ ಬಂದು ಇವರೆಲ್ಲ ನನಗೆ ಮಿಡ್ ನೈಟ್ ಸರ್ಪ್ರೈಸ್ ಕೊಟ್ಟರು. ಸೊ ನಾವೆಲ್ಲ ಯೂಶ್ವಲಿ ಡಾಬಾಗೆ ಹೋಗಿದ್ವಿ ಇಲ್ಲಿ ತುಮಕೂರು ಹತ್ರನೇ. ಸೊ ಡಾಬಾಗೆ ಹೋಗಿ ಸ್ವಲ್ಪ ಡಿನ್ನರ್ ಮಾಡಿಕೊಂಡು ಲೈಟಾಗಿ ನಾನೇನು ತಿನ್ನಲಿಲ್ಲ ಬಿಕಾಸ್ ಮನೇಲಿ ತಿಂದುಬಿಟ್ಟಿದ್ದೆ. ಸೊ ನಾನು ನೆಕ್ಸ್ಟ್ ಡೇ ವರ್ಕಿಗೆಲ್ಲ ಹೋಗಬೇಕಿತ್ತು ಅಂತ ಹೇಳಿಬಿಟ್ಟು ನಾನೇನು ಮಾಡೋಕ್ಕಾಗಿರಲಿಲ್ಲ. ಆ್ಯಂಡ್ ಅದ್ರ ಹಿಂದಿನ ದಿನ March 1 ನನಗೆ ತುಂಬಾ ಬ್ಯಾಕ್ ಟು ಬ್ಯಾಕ್ ಈವೆಂಟ್ಸ್ ಇತ್ತು. ಬೆಳಗ್ಗೆ ಇತ್ತು, ಮತ್ತು ಈವ್ನಿಂಗ್ ಇತ್ತು, ನೈಟ್ ಆಯಿತು. ನಾನು ಬರೋಷ್ಟೊತ್ತಿಗೆ 12 o'clock ಎಲ್ಲ ಆಗಿಬಿಟ್ಟಿತ್ತು. ಸೊ ಆ ರೀಸನಿಂದ ಐ ವಾಸ್ ಸೋ ಟಯರ್ಡ್. ನನ್ನ ಮುಖದಲ್ಲಿ ಅಷ್ಟು ಎನರ್ಜಿನೇ ಇರಲಿಲ್ಲ. ಸೊ ಸಿಂಪಲ್ಲಾಗಿ ಕ್ಯೂಟಾಗಿ ಸಾಕು ನನಗಿಷ್ಟೇ ಅಂತ ಹೇಳಿ ಹಿಂಗೆ ಸೆಲೆಬ್ರೇಟ್ ಮಾಡಿದ್ದು. ಯೂಶ್ವಲಿ ನನ್ನ ಬರ್ಡೇಸ್ ಎಲ್ಲ ಏನು ನನಗೆ ಗ್ರ್ಯಾಂಡ್ ಸೆಲೆಬ್ರೇಷನ್ಸ್ ಎಲ್ಲ ಏನು ಅಷ್ಟು ಇದಿಲ್ಲ. ಸೊ ಆದ್ದರಿಂದ ಹೀಗೆ ಕ್ಯೂಟ್ ಆ್ಯಂಡ್ ಸಿಂಪಲಾಗಿ ಸೆಲೆಬ್ರೇಟ್ ಮಾಡಿದ್ವಿ. ನಾನು ರೇಗಿಸ್ತಿದ್ದೆ ಇವರಿಗೆಲ್ಲ, ನನಗೊಂದು ಹ್ಯಾಪಿ ಬರ್ಡೇ ಅಂತ ಒಂದು ಬ್ಯಾನರು ಹಾಕ್ಕೊಂಡು ಬಂದಿಲ್ವಲ್ಲ ನೀವೆಲ್ಲರೂ ಸೇರ್ಕೊಂಡು, ಒಂದು ಬಲೂನು ತಂದಿಲ್ಲ ಅಂತ. ಬಟ್ ಇಟ್ ಈಸ್ ಆಲ್ ಆಫ್ ಜೋಕ್. ಬಟ್ ಪ್ರೀತಿಯಿಂದ ಇವರೆಲ್ಲ ಬಂದು ನನಗೆ ವಿಶ್ ಮಾಡಿದ್ರಲ್ಲ. ಆ್ಯಂಡ್ ಇಟ್ ಈಸ್ ದ ಫಸ್ಟ್ ಟೈಮ್ ಎವರ್ ನಾನು 12 ಗಂಟೆಗೆ ಸೆಲೆಬ್ರೇಟ್ ಮಾಡಿ ಕೇಕ್ ಕಟ್ ಮಾಡ್ತಿರೋದು ಎಲ್ಲ ಕೂಡ. ಆ್ಯಂಡ್ ದಿಸ್ ಗೈಸ್ ಆರ್ ಆಲ್ ನನ್ನ ಬೆಸ್ಟ್ ಫ್ರೆಂಡ್ಸ್. ಯಾವಾಗಲೂ ನಿಮ್ಮೆಲ್ಲರಿಗೂ ಗೊತ್ತು, CD ಅಂದರೆ ಮನೋಜ್, ಧ್ಯಾನ್, ಮೇಘ, ನನ್ನ ಅಕ್ಕ, ನನ್ನ ಭಾವ ಯಾವಾಗಲೂ ಇದ್ದೇ ಇರ್ತಾರೆ. ನಾವು ಎಲ್ಲೋದ್ರೂ ಇಷ್ಟು ಜನನೂ ನಾವು 6 ಜನನೂ ಒಟ್ಟಿಗೆ ಇದ್ದೇ ಇರ್ತೀವಿ. ಟ್ರಿಪ್ ಹೋಗಲಿ, ಒಂದು ಕಡೆ ಔಟಿಂಗ್ ಹೋದ್ರೂ, ಸುಮ್ಮನೆ ಇಲ್ಲೇ ಎಲ್ಲಾದರೂ ಹೋದರೂ ಅಷ್ಟು ಜನ ಇರ್ತೀವಿ, ಹಾಗೆ ಇರ್ತೀವಿ. ಸೊ ನನ್ನ ಬರ್ಡೇ ಸೆಲೆಬ್ರೇಷನ್ ಹೀಗಿತ್ತು ಸಿಂಪಲ್ಲಾಗಿ. ಅದಾದಮೇಲೆ ನೆಕ್ಸ್ಟ್ ಡೇ ನಾನು ವರ್ಕಿಗೆ ಹೋಗಿ ಬಂದು ಮುಗಿಸ್ಕೊಂಡು ಬಂದಮೇಲೆ ಗ್ರೀಷ್ಮನ್ ಸರ್ಪ್ರೈಸ್. ಇವಾಗ ನಾನು ವರ್ಕ್ನ ಮುಗಿಸ್ಕೊಂಡು ಬಂದಿದ್ದ ತಕ್ಷಣ 4:15 ಇವಳು ಬಂದಳು. ನನಗೇನೋ ಗಿಫ್ಟ್ ತಂದಿದ್ದೀನಿ ಅಂತ ಇವಾಗ ಹೇಳ್ತಾಳೆ. ಚಾಕ್ಲೇಟ್ ಯೂಸ್ ಆಗೋ ಥರನಾ? ನಂಗೆ ಯೂಸ್ ಆಗುತ್ತೆ. ಲಿಪ್ಸ್ಟಿಕ್ ಅದಕ್ಕೆ ಇಷ್ಟು ದೊಡ್ಡ ಬಾಕ್ಸ್ ಬೇಕಾ? ಬ್ಲಿಂಕಿಟ್ ಅಂತ ಗೊತ್ತಾಗ್ತಿದೆ ನನಗೆ ಚೆನ್ನಾಗಿ. ಮತ್ತೆ ನೀನು ಹೋಗಿ ತಗೊಂಡು ಬಂದ ಅಂಗಡಿಗೆ? ನಿಜ ಹೇಳ್ಬಿಡು, ನನ್ನ ಮೇಲೆ ಆಣ ಮಾಡು. ನಾನು ನಂಬಲ್ಲ ಅದಕ್ಕೆ ನಿನ್ನ. ಅದೊಂದನೇ ಆರ್ಡ್ರ್ ಮಾಡುತ್ತೆ. ಸರ, ಬಳೆ ಆ್ಯಂಡ್ ಯೂಟ್ಯೂಬ್ ಕಂಟೆಂಟ್ಗೆ ಆ ಥರದಕ್ಕೆ ಯೂಸ್ ಆಗುತ್ತಾ? ಬ್ಯಾಕ್ ಕವರ್ ಕಡು ಕಡು ನಾನು ಓಪನ್ ಮಾಡ್ಬೇಕು, ನೀನು ಮಾಡ್ತೀಯ ಕಡು. ತಗೋ ವಿಡಿಯೋ ಮಾಡೋದು. ಏನು ಗಿಫ್ಟ್ ಅಂತೆ? ಕಲರ್ ಸಕ್ಕದಾಗಿದೆ ಅಲ್ಲವ? ಕ್ರೇಜಿ ಇದೆ. ನೀನೇ ಹೋಗಿ ತಗೊಂಡು ಬಂದಿದ್ಯಾ ಅಂದರೆ ಇನ್ನೂ ಶಾಕ್ ಆಗ್ತೈತೆ ನನಗೆ. ಚೆನ್ನಾಗಿ ಅಲ್ಲ, ನಾಳೆ ನಾನು ಎತ್ಕೊಂಡು ಹೋಗ್ತೀನಿ ನನ್ನ ವರ್ಕಿಗೆ. ಇದನ್ನೇ ಇಷ್ಟು ಚಿಕ್ಕದು ಸಾಕು ಈಗ ಸದ್ಯಕ್ಕೆ ಸಾಕು. ಮೊಬೈಲ್ ಇಟ್ಕೊಳ್ಳೋಕ್ಕೆ ನನ್ನ ಥಿಂಗ್ಸ್ ಇಟ್ಕೊಳ್ಳೋಕೆ ವರ್ಕಿಗೆ ಈಗ ಸದ್ಯಕ್ಕೆ ಸಾಕು. ಆಮೇಲೆ ದೊಡ್ಡ ಬ್ಯಾಗ್ ತೊಗೊಂಡು ಹೋಗೋದು. ಕ್ಯೂಟಾಗಿದೆ. ಸ್ಟೈಲಿಂಗ್ ಮ್ಯಾನ್ಗೆ ಹೋಗಿದ್ದ? ನಾನು ಹೇಳಲ್ಲ, ಹೇಳಿರಲಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಸೊ ಗಿಫ್ಟ್ ಅಂದರೆ ತುಂಬಾ ಇಷ್ಟ ಆಯಿತು ನನಗೆ. ಆ್ಯಂಡ್ ನಾನು ಸಿಕ್ಕಾಪಟ್ಟೆ ಇಷ್ಟಪಟ್ಟೆ ಬಿಕಾಸ್ ನನಗೆ ಬ್ಯಾಗ್ಸ್, ಆ ಥರ ಸ್ಲಿಪ್ಪರ್ಸ್, ಕಾಸ್ಮೆಟಿಕ್ಸ್, ಆ ಥರ ಡ್ರೆಸ್ಸಸ್ ಎಲ್ಲ ನಾನು ತುಂಬ ಕಲೆಕ್ಷನ್ಸ್ ಮಾಡ್ತೀನಿ. ಆ್ಯಂಡ್ ಮೋರ್ ಓವರ್ ಈಗ ನನ್ನ ವಾಚಸ್, ಬ್ಯಾಗ್ಸ್ ಎಲ್ಲ ನಾನು ಸಿಕ್ಕಾಪಟ್ಟೆ ಕ್ರೇಜ್ ನನಗೆ. ಆ್ಯಂಡ್ ಅವಳೇ ಕೂಡ ಒಂದು ಪುಟ್ಟ ಕೇಕ್ ತೊಗೊಂಡು ಬಂದಿದ್ದು, ನಥಿಂಗ್ ಬಟ್ ಬ್ರೌನಿ ಈ ಥರದ್ದು. ಬಿಕಾಸ್ ಕೇಕ್ಸ್ ಜಾಸ್ತಿ ತಿನ್ನಲ್ಲ, ಬಿಕಾಸ್ ಇಬ್ಬರು ಆಲ್ರೆಡಿ ಡಯಟಲ್ಲಿ ಇದ್ದೀವಿ ಅಂತ. ಸೊ ಒಂದು ಪುಟ್ಟ ಬ್ರೌನಿ ತೊಗೊಬಂದು ಅದರಲ್ಲೇ ಕ್ಯೂಟಾಗಿ ಸೆಲೆಬ್ರೇಟ್ ಮಾಡಿದ್ವಿ ನಾನು ಮತ್ತು ಅವಳು. ತುಂಬಾ ಚೆನ್ನಾಗಿತ್ತು. Happy birthday to me. And the first bite goes to me always. Happy birthday. Thank you. ಭಗವಂತ ಹೀಗೆ
ಭಗವಂತ ಇರೋದು ಎಲ್ಲ ಕಡೆಗೆ ಏಕಕಾಲಕ್ಕೆ ಇರ್ತಾನೆ. ಆದ್ರೆ ಈ ಗ್ರಹಣ ಸಂದರ್ಭದಲ್ಲಿ ನಾವೆಲ್ಲ ಸೇರಿ ಪ್ರಾರ್ಥನೆಯನ್ನ ಮಾಡ್ತೇವೆ. ಏನಂತಂದ್ರೆ ಸೂರ್ಯ ಚಂದ್ರ ಏನು ಗ್ರಹಣಕ್ಕೆ ಒಳಗಾಗ್ತಾ ಇದ್ದಾರೆ, ಅವರು ನಮ್ಮ ಮನುಷ್ಯನಿಗೆ ಭೂಮಿಗೆ ನಭೋಮಂಡಲಕ್ಕೆ ಹಾಗಾಗಿ ಸ್ವಾಮಿ ನೀನು ವಿಶೇಷವಾಗಿ ಈ ಎಲ್ಲೆಲ್ಲಿ ನಿನ್ನ ಸನ್ನಿಧಾನ ಇದೆ ಆ ಸನ್ನಿಧಾನದಲ್ಲಿರ್ತಕ್ಕಂಥ ಎಲ್ಲ ನಭೋಮಂಡಲದಲ್ಲಿ ಏನು ಅದ್ಭುತವಾಗಿರ್ತಕ್ಕಂಥ ಒಂದು ಗ್ರಹಣ ಅಂತಂದ್ರೆ ಏನು ಗ್ರಹಣ ಅಂತ. ಸೊ ಆ ಹೊತ್ತಿನವರೆಗೆ ಗ್ರಹ ನಮಗೆ ಕಾಣಿಸೋದೇ ಇಲ್ಲ ಅಂತನ್ನುವಂಥದ್ದೇ ಗ್ರಹಣದ ಒಂದು ಸಿಂಪಲ್ ಆದ ವಿಶ್ಲೇಷಣೆ. ಭಗವಂತ ಸೂರ್ಯನನ್ನ ರಕ್ಷಣೆ ಮಾಡಲಿ ಅಂತನ್ನುವಂಥದ್ದು ಒಂದು ಮುಖ್ಯವಾಗಿರ್ತಕ್ಕಂಥ. ಇನ್ನು ಗರ್ಭಗೃಹಕ್ಕೆ ಬರುವಾಗ ಗೈಸ್, ಇಷ್ಟೊತ್ತು ಮನೆಯಲ್ಲಿ ಸಿಂಪಲ್ ಆದಂತಹ ಪೂಜೆ ಸೆಲೆಬ್ರೇಷನ್ ಮಾಡಿ ಮಕ್ಕಳಿಗೋಸ್ಕರ ಪಾಪ ಅವರು ಬೇಜಾರಾಗಬಾರ್ದಲ್ಲ ಆ್ಯಂಡ್ ನನಗೆ ಖುಷಿ ಆಗಬೇಕಲ್ವ. ಅವ್ರಿಗೆಲ್ಲ ಅಂದರೆ ಇಷ್ಟ ಜಾಸ್ತಿ. ಸೊ ಅದಕ್ಕೆ ಕೇಕ್ ಕಟ್ ಮಾಡಿ ಒಂದು ಸಿಂಪಲಾಗಿ ಸೆಲೆಬ್ರೇಟ್ ಮಾಡೋಣ. ಅಂದರೆ ಯೂಶ್ವಲಿ ನಾವೇನು ಆ ಥರ ಎಲ್ಲ ಮನೇಲೆಲ್ಲ ಕೇಕ್ ಕಟ್ ಮಾಡೋಲ್ಲ. ಸೊ ಸಿಂಪಲಾಗಿ ಮಾಡಿ ಇವಾಗ ಜಿಮ್ಮಿಗೆ ಹೊರಟೆ. ಸಿ ಆಮ್ ಮೈ ಜಿಮ್ ವೇರ್ ಗಾಯ್ಸ್. ಈಗ ಹೊರಟೆ ಹೊರಡ್ಬೇಕಷ್ಟು ಬನ್ನಿ ಹೋಗುವ. ಆ್ಯಂಡ್ ನಾನು ಜಿಮ್ಮಲ್ಲೂ ಕೂಡ ಸಿಂಪಲ್ ಆ್ಯಂಡ್ ಕ್ಯೂಟಾಗಿ ನಾನು ಸೆಲೆಬ್ರೇಟ್ ಮಾಡಿದೆ. ಬಿಕಾಸ್ ನನಗೆ ಸ್ವಲ್ಪ ಶೈನೆಸ್ ಜಿಮ್ಮಲ್ಲೆಲ್ಲ ಸೆಲೆಬ್ರೇಟ್ ಮಾಡೋಕ್ಕೆ. ಬಟ್ ನನ್ನ ಸರ್ ಮತ್ತು ಗ್ರೀಷ್ಮ ಇಬ್ಬರು ಏನಾಗಲ್ಲ ಬರಪ್ಪಿ ಕಟ್ ಮಾಡು ಅಂತ ಹೇಳಿ ಕೇಕ್ ಕಟ್ ಮಾಡಿಸಿದ್ರು ಸರ್ ನನಗೋಸ್ಕರ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಪುಟಾಣಿಗಳ ಜೊತೆದು ವೀಡಿಯೋ ಅದು ಎಲ್ಲಿ ಲಾಸ್ಟ್ ಆಯಿತು ಅನ್ನೋದು ನನಗೆ ಗೊತ್ತಿಲ್ಲ, ಕೇಕ್ ಕಟ್ ಮಾಡಿದ್ದು. ಸೊ ಐ ಗಾಟ್ ಸಮ್ ಫೋಟೋಸ್ ಇದನ್ನು ಹಾಕಿದ್ದೀನಿ. ಸೊ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್. ಹಾಗೆ ನಿಮ್ಮ ಕನ್ನಡತಿನ ಸದಾ ಪ್ರೋತ್ಸಾಹಿಸಿ. ಅಂಟಿಲ್ ದ ನೆಕ್ಸ್ಟ್ ವಿಡಿಯೋ ನಿಮ್ಮೆಲ್ಲರಿಗೂ ಮತ್ತೆ ಸಿಗ್ತೀನಿ ಆದಷ್ಟು ಬೇಗ ಒಂದೊಂದು ವಿಡಿಯೋ ಮುಖಾಂತರ. ಲಾಟ್ಸ್ ಆಫ್ ಲವ್.